ಬೆಂಕಿ ತಗಲಿ ಹುಲ್ಲಿನ 30 ಬಣವೆಗಳು ಸುಟ್ಟು ಭಸ್ಮವಾಗಿರುವಂತ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಸೋಗಿ ಗ್ರಾಮದ ರೇಣುಕಾನಗರದಲ್ಲಿ ಒಂದು ಘಟನೆ ನಡೆದಿದೆ. ಜಾನುವಾರುಗಳಿಗೆ ಸಂಗ್ರಹಿಸಿಟ್ಟಿದ್ದಂತ 30 ಬಣವೆಗಳು ಭಸ್ಮ ಆಗಿರೋದು. ಅಗ್ನಿಶಾಮಕ ಸಿಬ್ಬಂದಿ ಬರುವಷ್ಟರಲ್ಲಿ ಬಣವೆಗಳು ಭಸ್ಮ ಆಗ್ಬಿಟ್ಟಿದೆ. ರೈತರಾದ ರಫಿ, ನಾಗರಾಜ, ಆನಂದ, ಮಂಜವ್ವ, ಕೊಟ್ರೇಶ, ಖಾಜಾ ಸಾಬ್, ಚಿನ್ನ ಸಾಬ್, ಟಿ ಬಸವರಾಜ, ನಾಗಪಟ್ ತಳಕಳ್, ಕಾಗುನೂರು ನಾಗರಾಜಪ್ಪ ಸೇರಿ 10 ರೈತರ ಬಣವೆ ಬೆಂಕಿಗಾಹುತಿಯಾಗಿದೆ. ಕಿಡಿಗೇಡಿಗಳು ಮೇವಿನ ಬಣವೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಳೆದ ವರ್ಷವೂ ಇದೇ ರೀತಿ ಆಗಿತ್ತು ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಇಟ್ಟಗಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, 10 ರೈತರ ಬಣವೆಗಳು ಬೆಂಕಿಗಾಹುತಿ ಆಗಿದೆ. ಪಾಪ ಅದನ್ನ ನಂಬ್ಕೊಂಡಿರ್ತಾರೆ. ಆದರೆ ಈಗ ಬೆಂಕಿ ಹತ್ಕೊಂಡು ಎಲ್ಲವೂ ಭಸ್ಮ ಆಗಿರೋದ್ರಿಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷವೂ ಹೀಗೆ ಆಗಿತ್ತು, ಯಾರೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಅವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆ ಆಗ್ಬೇಕಾಗತ್ತೆ ಒಂದು ಸೂಕ್ತ ರೀತಿಯದ್ದು. ಯಾಕಂದ್ರೆ ಪಾಪ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಹೊಟ್ಟೆ ಪಾಡು ನೋಡಿ, ಹೊಟ್ಟೆ ಉರಿಯುತ್ತೆ ರೈತರಿಗೆ. ಈ ತರ ನೋಡುತ್ತಿದ್ದ ಹಾಗೇನೆ ಎಲ್ಲವೂ ಸುಟ್ಟು ಹೋಗುತ್ತೆ. ಬರೋಬ್ಬರಿ 30 ಬಣವೆಗಳು ಸುಟ್ಟು ಭಸ್ಮ ಆಗುತ್ತೆ ಅಂತ ಅಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅವರಿಗೆ ಕಷ್ಟಪಟ್ಟಿರೋದು, ಬೆವರು ಹರಿಸ್ತಿರೋದು ಎಲ್ಲವೂ ಕೂಡ ಈ ಥರ ಸುಟ್ಟು ಕಣ್ಣು ಎದುರುಗಡೆನೆ ಭಸ್ಮ ಆಗುತ್ತೆ ಅಂದರೆ ಅದನ್ನು ಹೇಗೆ ತಾನೇ ಸಹಿಸ್ಕೊಳ್ತಾರೆ. ಸೊ ಇದು ಯಾರೋ ಬೇಕು ಅಂತಲೇ ಮಾಡಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಳೆದ ಬಾರಿಯೂ ಹೀಗೆ ಆಗಿತ್ತಂತೆ. ಹಾಗಾಗಿ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೋ ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಒಂದು ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅಂತ ಕಾಣುತ್ತೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಈ ಥರ ಮಾಡ್ತಾ ಇದ್ದಾರೆ, ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇರಬೇಕು, ಇದರಿಂದ ಅವ್ರಿಗೆ ಏನು ಸಿಗುತ್ತೆ ಪ್ರಶ್ನೆ ಅಲ್ವಾ. ಕಷ್ಟಪಟ್ಟಿರ್ತಾರೆ ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ ಈ ಬಿಸಿಲಲ್ಲಿ, ಚಳಿಯಲ್ಲಿ, ಮಳೆಯಲ್ಲಿ ಲೆಕ್ಕಿಸದೆ ಕೆಲಸ ಮಾಡಿರ್ತಾರೆ. ಆದರೆ ಹೀಗೆ ಕಣ್ಣು ಎದುರುಗಡೆನೆ ನಾವು ಮಾಡಿದಂಥ ಫಲ ಎಲ್ಲ ಸುಟ್ಟೋಗಿದೆ ಅಂತ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಇದು ಏನಾಗಿರೋದು ಅಂದರೆ ಆಕ್ಸಿಡೆಂಟಲಿ ಆಗಿರೋದಾ ಅಥವಾ ಬೇಕು ಅಂತ ಮಾಡಿರೋದಾ? ಯಾಕಂದರೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾರೋ ಮಾಡಿರಬೇಕು, ಹಿಂದಿನ ವರ್ಷವೂ ಕೂಡ ಇದೇ ಥರ ಆಗಿತ್ತು ಅಂತ. ಏನಾದರೂ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ರೈತರು ಸಾಕಷ್ಟು ಆ ಬಣವೆಗಳನ್ನ ಸಾಕ್ಬೇಕು ಅಂದ್ರೆ ಮುಂಬರುವ ದಿನಗಳಲ್ಲಿ ಅವರ ಹಸುಗಳಿಗೆ ಬೇಕಾಗತ್ತೆ ಮತ್ತು ಇದನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಆಕಸ್ಮಿಕವಾಗಿ ಬೆಂಕಿ ಹತ್ತಿದೆ ಅನ್ನುವಂಥದ್ದು ಎಷ್ಟು ಮಾತಿದೆಯೋ ಅಷ್ಟೇ ಇದರ ಹಿಂದೆ ಯಾರಾದ್ರೂ ಕೈವಾಡಿದೆಯಾ ಅನ್ನುವಂತ ಹೇಳ್ಬಿಟ್ಟು ರೈತರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. 30 ಹುಲ್ಲಿನ ಬಣವೆಗಳಂದ್ರೆ ಸುಮಾರವಾಗಿ ಸಾಕಷ್ಟು ಇರುವಂತ ಬಣವೆಗಳು ಕೂಡ ಹೌದು. ಇದು ಏನಂದ್ರೆ ಸೋಗಿನ ಗ್ರಾಮದ ರೇಣುಕಾನಗರದಲ್ಲಿ ಈ ಘಟನೆ ಆಗಿದೆ ಅಂತ ಹೇಳ್ಬೋದು. ಬಣವೆಗಳಿಗೆ ನಿರಂತರವಾಗಿ ರೈತರು ಕೂಡ ಅದನ್ನ ನೋಡ್ಕೊಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಬೆಂಕಿ ತಗಲಿಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಅಲ್ಲೇ ಅಕ್ಕಪಕ್ಕದಲ್ಲಿ ಸಾಕಷ್ಟು ರೈತರು ಕೂಡ ಇರ್ತಾರೆ, ಜಾನುವಾರುಗಳನ್ನ ಅಲ್ಲಿ ಬಿಟ್ಟು ಮೇಯಿಸ್ತಾ ಇರ್ತಾರೆ. ಮತ್ತು ಇನ್ನು ಬಳ್ಳಾರಿಯಲ್ಲಿ ಅಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತೆ ದಿನ ಬಂದಂತ ಅಂತಹ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಬೇಸಿಗೆ ಸಂದರ್ಭದಲ್ಲಿ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಣವೆಗಳನ್ನ ಮಾಡ್ಲಾಗಿರುತ್ತೆ. ಇಂತಹ ಬಣವೆಗಳು ದಿಢೀರ್ ಅಂತ ಹೇಳ್ಬಿಟ್ಟು ಬೆಂಕಿ ಹತ್ಕೊಂಡಿರೋದ್ರಿಂದಾಗಿ ಅಲ್ಲಿ ಸ್ಥಳಕ್ಕೆ ರೈತರು ಹೋಗುವಷ್ಟರಲ್ಲಿ ಎಲ್ಲಾ ಬಣವೆಗಳು ಕೂಡ ಸಾಕಷ್ಟು ಸುಟ್ಟು ಕರಕಲಾಗಿದೆ ಅಂತ ಹೇಳ್ಬೋದು. ಅದಾದ ಮೇಲೆ ಅಲ್ಲಿರುವಂತಹ ರೈತರು ಕೂಡ ಅಗ್ನಿಶಾಮಕ ಕರೆಯನ್ನ ಕೂಡ ಮಾಡ್ತಾರೆ. ಕರೆ ಮಾಡಿದ ತಕ್ಷಣ ಅಗ್ನಿಶಾಮಕದವರು ಸಹ ಬರ್ತಾರೆ. ಅಲ್ಲಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸಾಕಷ್ಟು ಬಣವೆಗಳು ಸುಟ್ಟು ಕರಕಲಾಗಿರುವ ನಂತರ ಅನೇಕರು ಆರೋಪವನ್ನ ಕೂಡ ಮಾಡ್ತಾರೆ. ರೈತರಾಗಿರುವಂತಹ ರಫಿ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಇವರ ಎಲ್ಲಾ ಜಮೀನುಗಳಲ್ಲಿ ಏನು 30ಕ್ಕೂ ಏನು ಬೆಂಕಿ ಮೇವುಗಳನ್ನು ಇಟ್ಕೊಂಡಿದ್ದು ಅವೆಲ್ಲೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಇಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದರಿಂದ ನಿರ್ವಹಣೆ ಆಗ್ತಾ ಇತ್ತು. ಹಸುಗಳಿಗೆ ಮೇವು ಅನ್ನೋದು ಬಹಳ ಇಂಪಾರ್ಟೆಂಟ್ ಇತ್ತು. ಇಂತಹ ಮೇವಿನ ಬಣವೆಗಳನ್ನ ಬೆಂಕಿ ಯಾರೋ ಹಚ್ಚಿರಬಹುದು, ಯಾರೋ ಕಿಡಿಗೇಡಿಗಳು ಮುದ್ದಾಮಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಕೂಡ
ಮಾಡ್ತಾ ಇರುವಂತದ್ದು. ಕಳೆದ ವರ್ಷವೂ ಕೂಡ ಇದೇ ರೀತಿ ಆಗಿತ್ತು. ಅಂದ್ರೆ ಇದೇನು ಮೊದಲನೇ ಬಾರಿ ಅಲ್ಲ, ಕಳೆದ ವರ್ಷವೂ ಕೂಡ ಇದೇ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದರ ಜೊತೆಯಾಗಿ ತಳಕೆಯಲ್ಲಿ ಇಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಯಾರು ಈ ಕಿಡಿಗೇಡಿಗಳು ಈ ರೀತಿ ಮಾಡಿದ್ರು, ಪ್ರತಿ ವರ್ಷ ಕೂಡ ಈ ರೀತಿ ಮಾಡ್ತಾ ಇರೋದಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೀಡಾಗಿರುವಂತದ್ದು. ನೀತಿ ಸಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂಥದ್ದು, ಜನಪ್ರತಿನಿಧಿಗಳು ಪರಿಹಾರದ ವಿಚಾರದಲ್ಲಿ ಏನಾದರೂ ಆಗಿದೆಯಾ? ಯಾಕಂದ್ರೆ ತೀರಾ ಕಷ್ಟ ಆಗಿರೋದ್ರಿಂದ ಅದಕ್ಕೆ ಒಂದು ಪರಿಹಾರ ಘೋಷಣೆ ಈ ಥರದ್ದೇನಾದ್ರೂ ಆಗಿದೆಯಾ? ಭರವಸೆ ನೀಡಿರೋದು ಆ ಥರದ್ದೇನಾದ್ರು? ಖಂಡಿತವಾಗ್ಲೂ ನಿತ್ಯ ಹೂವಿನಡಗಲಿ ತಾಲೂಕಿಗೆ ಸಂಬಂಧಪಡುವಂತ ಏನು ಸೋಗಿ ಗ್ರಾಮ ಇದೆ, ಸೋಗಿ ಗ್ರಾಮಕ್ಕೆ ಇವತ್ತು ಹೂವಿನಡಗಲಿ ತಾಲೂಕಿನ ಶಾಸಕರು ಕೂಡ ಇವತ್ತು ಭೇಟಿ ನೀಡಲಿದ್ದಾರೆ. ಭೇಟಿ ನೀಡಿ ರೈತರಿಗೂ ಈ ಮೇವು ಏನಿದೆ, ಈ ಮೇವು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಲಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಮತ್ತು ನಿರಂತರವಾಗಿ ಈ ರೀತಿಯಾಗಿ ಎರಡನೇ ಬಾರಿ ಆಗ್ತಾ ಇರೋದ್ರಿಂದಾಗಿ ರೈತರು ಕೂಡ ಅಧಿಕಾರಿಗಳನ್ನ ಭೇಟಿ ನೀಡಿದ್ದಾರೆ. ನಮಗೊಂದು ಸೂಕ್ತ ಪರಿಹಾರ ಕೊಡಬೇಕು, ಮುಂಬರುವ ದಿನಗಳಲ್ಲಿ ಈ ರೀತಿ ಆಗ್ತಾ ಇರುವ ರೀತಿಯಲ್ಲಿ, ಮತ್ತು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರಿಗೆ ಸರಿಯಾಗಿ ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಆಕ್ರೋಶ ಕೂಡ ಹೆಚ್ಚಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮ ಡೀಟೇಲ್ಸ್.